ಮುಡಾ ಲೋಕಾಯುಕ್ತ ಕ್ಲೀನ್ ಚೀಟ್ ಮತ್ತು ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ಮೆಟ್ರೋ ದರ ಏರಿಕೆ, KSRTC ಟಿಕೆಟ್ ದರ ಏರಿಕೆ, ಹಲವಾರು ವಿಘ್ನಗಳ ಮಧ್ಯೆ ಈಗ ಏನಂತಂದರೆ ಅಧಿವೇಶನಕ್ಕೆ ಸಾಕ್ಷಿ ಆಗ್ತಾ ಇದೆ. ಇದು ಏನಂತಂದರೆ ಮುಡಾ ಹಗರಣದಲ್ಲಿ ಕ್ಲೀನ್ ಚೀಟ್ ಸಿಕ್ಕ ನಂತರ ಮೊದಲ ಅಧಿವೇಶನವನ್ನು ಮತ್ತು 7ನೇ ತಾರೀಕು ಬಜೆಟ್ ಮಂಡನೆಗೆ CM ಸಿದ್ದರಾಮಯ್ಯನವರು ರೆಡಿಯಾಗಿದ್ದಾರೆ. ಈಗ ರಾಜ್ಯ ವಿಧಾನಮಂಡಲ ಅಧಿವೇಶನ ಸೋಮವಾರದಿಂದ ಆರಂಭಗೊಳ್ತಾಗಿದ್ದು ಬೆಳಗ್ಗೆ 11 ಗಂಟೆಗೆ ಅಧಿವೇಶನ ಶುರುವಾಗಲಿದೆ. ಅನೇಕ ಅಸ್ತ್ರಗಳನ್ನು ಮತ್ತು ಸರ್ಕಾರವನ್ನು ಕಟ್ಟಿ ಹಾಕುವಂತಹ ಅಸ್ತ್ರಗಳನ್ನು ಬಳಸೋದಕ್ಕೆ BJP ಅಂದರೆ ವಿಪಕ್ಷ ರೆಡಿಯಾಗಿದೆ. ಹಾಗಾದರೆ ಯಾವೆಲ್ಲ ಪ್ರತಿಪಕ್ಷಗಳ ಬತ್ತಳಿಕೆಯಲ್ಲಿರುವಂತಹ 10 ಪ್ರತ್ಯಾಸ್ತ್ರಗಳನ್ನು ಏನು ಅಂತ ನೋಡ್ತಾ ಹೋಗೋದಾದರೆ, ಹಾಡಹಗಲಿ ನಡೆದ ಬ್ಯಾಂಕ್ಗಳ ದರೋಡೆ, ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ನಡೆದಂತಹ ದಾಳಿ, ಅತ್ಯಾಚಾರ, ಹತ್ಯೆ ಪ್ರಕರಣಗಳ ಹೆಚ್ಚಳದ ಹಿನ್ನೆಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದನ್ನು ಫಸ್ಟ್ ಇದನ್ನೇ ಬಳಸಿಕೊಂಡು ಗದ್ದಲ ಕೋಲಾಹಲಕ್ಕೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಇನ್ನು ಸುಗ್ರೀವಾಜ್ಞೆ ಬಳಿಕವೂ ನಿಲ್ಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ. ಸುಗ್ರೀವಾಜ್ಞೆ ಇದ್ರೂ ಕೂಡ ಏನು ರಾಜ್ಯಪಾಲರು ಸಹಿ ಹಾಕಿ ಹೋದ್ರಲ್ಲ, ಅದಾದ ನಂತರವೂ ಕೂಡ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವಲ್ಲ, ಇದರ ಬಗ್ಗೆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ಕೂಡ ವಿಪಕ್ಷಗಳು ಕೇಳುವ ಸಾಧ್ಯತೆ ಇದೆ. ಇನ್ನು SCP ಮತ್ತು TSP ಹಣ ಗ್ಯಾರಂಟಿ ಬಳಕೆ ಮಾಡ್ತಾ ಇದೆ ಎನ್ನುವಂತಹ ಆರೋಪವನ್ನು ಪ್ರತಿಪಕ್ಷ BJP ಮಾಡಿತ್ತು. ಅದರ ಬಗ್ಗೆಯೂ ಕೂಡ ಪ್ರಶ್ನೆ ಎತ್ತುವ ಸಾಧ್ಯತೆ ಇದೆ. ಇನ್ನು ಗ್ಯಾರಂಟಿಗಳ ಸೌಲಭ್ಯ ವಿತರಣೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ ಅನ್ನುವಂತಹ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಜೊತೆಗೆ 2,000 ರೂಪಾಯಿ ದುಡ್ಡು ಬರ್ತಾ ಇಲ್ಲ ಅನ್ನುವಂತಹ ಜನಾಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ತುತ್ತಾಗಿತ್ತು. ಸೊ ಇದನ್ನು ಇಟ್ಟುಕೊಂಡು BJP ಗದ್ದಲವನ್ನು ಎಬ್ಬಿಸುವ ಸಾಧ್ಯತೆ ಇದೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವು, ಇದು ಕೂಡ ತುಂಬ ಪ್ರಮುಖವಾದದ್ದು. ಇದನ್ನು ಇದು ಕೂಡ ಗದ್ದಲವನ್ನು ಎಬ್ಬಿಸುವ ಸಾಧ್ಯತೆ ಇದೆ. ಬೇಸಿಗೆಯಲ್ಲಿ ಎದುರಾಗುವಂತಹ ನೀರಿನ ಸಮಸ್ಯೆಯ ಬಗ್ಗೆಯೂ ಕೂಡ ಪ್ರಶ್ನೆ ಏಳುವ ಸಾಧ್ಯತೆ ಇದೆ. ಸರ್ಕಾರಿ ಬಸ್, ಮೆಟ್ರೋ ಪ್ರಯಾಣ ದರ ಏರಿಕೆ, ಬೆಂಗಳೂರು ಅಭಿವೃದ್ಧಿ ಕುಂಠಿತ, BBMP ವಿಭಜನೆ, ಅವಕಾಶ ಕಲ್ಪಿಸುವ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಇದೆ. ಹಲವಾರು ವಿರೋಧಗಳು, ಜೊತೆಗೆ ಅನೇಕ ಈ ಒಂದು 2-3 ತಿಂಗಳಲ್ಲಿ ಬ್ಯಾಂಕ್ ದರೋಡೆಗಳಾಯಿತು, ಮೈಸೂರು ಉದಯಗಿರಿ ಗಲಭೆ ಆಯಿತು, ಅತ್ಯಾಚಾರ ಪ್ರಕರಣಗಳಾಯಿತು, ಮೆಟ್ರೋ ದರ ಏರಿಕೆ, ಈ ದುಬಾರಿ ದುನಿಯಾದ ನಡುವೆ ಅನೇಕ ಗಲಭೆ ಗದ್ದಲಗಳು ಕೂಡ ಶುರುವಾಯಿತು. ಇವೆಲ್ಲವನ್ನು ಇಟ್ಟುಕೊಂಡು ವಿಪಕ್ಷ ಏನು ಮಾಡುತ್ತಂತಂದರೆ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಅಸ್ತ್ರಗಳನ್ನು ಹೂಡೋದಕ್ಕೆ ಸಿದ್ಧವಾಗಿದೆ. ಆದರೆ BJPಯನ್ನು ಕಟ್ಟಿ ಹಾಕೋದು ಯಾವುದೇ ಪ್ರಶ್ನೆ ಇದ್ದರೂ CM ಸಿದ್ದರಾಮಯ್ಯನವರು ತುಂಬ ಸರಳವಾಗಿ ಉತ್ತರವನ್ನು ಕೊಡ್ತಾರೆ, ವಿತ್ ಪ್ರೂಫ್ ಕೊಡ್ತಾರೆ. ಬಟ್ ಆ ಉತ್ತರಗಳು ಹೇಗಿರುತ್ತೆ, ಇವರ ಪ್ರಶ್ನೆಗಳು ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಎಸ್, ನಿಜಕ್ಕೂ ವಿಧಾನಮಂಡಲ ಅಧಿವೇಶನ ಇವತ್ತಿನ ಶುರುವಾಗ್ತಾ ಇದೆ. ನೀವು ಹೇಳಿದ ಹಾಗೆ ಕುತೂಹಲ ಇದೆ, ಯಾವೆಲ್ಲ ವಿಚಾರಗಳು ಸದ್ದುಗೊದ್ದಲ ಎಬ್ಬಿಸ್ತೇವೆ ಅಂತ ಹೇಳಿ. ಬಟ್ ಕಳೆದ ಬಾರಿ ಬೆಳಗಾವಿಯಲ್ಲಿ ನಾವು ಅಧಿವೇಶನ ನೋಡಿದಾಗ ಬರೀ ಗಲಾಟೆ ಗದ್ದಲದಲ್ಲಿ ಮುಳುಗಿ ಹೋಗ್ಬಿಡ್ತು. ಉತ್ತರ ಕರ್ನಾಟಕದ ಸಮಸ್ಯೆಗಳು ಚರ್ಚೆ ಆಗಲೇ ನಿರೀಕ್ಷೆಯಂತೆ ಈ ಬಾರಿ ಸೀರಿಯಸ್ ಆಗಿ ತೆಗೆದುಕೊಳ್ತಾರ ನೋಡಬೇಕು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಭಾಷಣ ಹೇಗಿರುತ್ತೆ ಅಂತ ನೋಡಬೇಕು.